ಇರಾನ್ ಯುದ್ಧಕ್ಕೆ ಹೊಸದಾಗಿ ಬಂದಿರುವಂತಹ ದೇಶವೇನಲ್ಲ. ಅತ್ಯಂತ ದೀರ್ಘಕಾಲ ಇರಾಕ್ ಜೊತೆ ಅದು ಯುದ್ಧವನ್ನು ನಡೆಸಿರುವಂತಹ ದೇಶ ಮತ್ತು ಲಾರ್ಜ್ಲಿ ಇಟ್ ಹ್ಯಾಸ್ ಸಸ್ಟೈನ್ಡ್ ಇಟ್ ಆಫ್ಟರ್ ದಿ ಇಸ್ಲಾಮಿಕ್ ರೆವಲ್ಯೂಷನ್. ಶಾ ಆಫ್ ಇರಾನ್ ವಿರುದ್ಧ ನಡೆದಂತಹ ಈ ಇಸ್ಲಾಮಿಕ್ ರೆವಲ್ಯೂಷನ್ ಏನಿದೆ, ಅಯತುಲ್ಲಾ ಅಲಿ ಖೊಮೈನಿ ಅವರ ನೇತೃತ್ವದಲ್ಲಿ, ಈಗ ಖೊಮೈನಿ ಅವರ ನೇತೃತ್ವದಲ್ಲಿ ನಡೆದಾಗ ಅದಾದ ನಂತರ ಅದು ವಿಪರೀತವಾದ ಗ್ರಿಪ್ಪನ್ನು ಇಟ್ಕೊಂಡಿದೆ. ಹಾಗಾಗಿ ಈಗ ಹಲವಾರು ಶಸ್ತ್ರಾಸ್ತ್ರಗಳನ್ನು ಅಮೆರಿಕ ಇಸ್ರೇಲ್ ಬಳಸ್ತಾ ಇರಬಹುದು. ಇರಾನ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನು ಮಾಡಬಹುದು. ಅದರ ಮಿಲಿಟರಿ ನೆಲೆಗಳನ್ನು ಮತ್ತು ಇನ್ನಿತರ ಆಸ್ತಿಗಳನ್ನು ನಾಶವೂ ಮಾಡಬಹುದು. ಬಟ್ ಕ್ಯಾನ್ ಇಟ್ ಮೇಕ್ ದ ರೆಜೀಮ್ ಚೇಂಜ್? ಅದು ಈ ಆಡಳಿತ ವ್ಯವಸ್ಥೆಯನ್ನು ಪಲ್ಟಾ ಮಾಡಬಹುದಾ ಅನ್ನೋದು. ಅದಕ್ಕೆ ಅಮೆರಿಕ ಕಾಯುತ್ತಿರುವುದು ಇತ್ತೀಚೆಗೆ ಇರಾನ್ನಲ್ಲಿ ನಡೆದ ಜನಾಂದೋಲನದ ಒಂದು ಬಹುದೊಡ್ಡ ಕ್ರಾಂತಿ ಆಯಿತು. ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದಾದರೆ ಆಗಬಹುದು. ಅದು ಏನಾಗುತ್ತೋ ಬಿಡುತ್ತೋ ಆಮೇಲೆ ನೋಡೋಣ. ಒಂದಿಷ್ಟು ಜನ ಸಿಕ್ಕಾಕೊಂಡಂಗಿದೆ ಭಾರತೀಯರು ಎಂದಿನಂತೆ. ಹೊರಡಿ ಅಲ್ಲಿಂದ ಅಂದರೆ ಹೊರಡದೆ ಆಟ ಆಡ್ಕೊಂಡು ಮೇಲೆ ಕೆಳಗೆ ನೋಡ್ಕೊಂಡು ಇದ್ದುಬಿಟ್ಟು ಈಗ ಬೇಗ ಬನ್ನಿ ಅಂತಿದ್ದಾರೆ. ಸರ್ಕಾರ ಏನೋ ಒಂದು ಮಾಡುತ್ತೆ, ಅವ್ರ ಕೈಲಿ ಆಗಿದ್ದನ್ನು. ಆಗದೆ ಇದ್ರೆ ಅನುಭವಿಸ್ತಾರೆ. ಯಾಕಂದರೆ ಹೇಳಿತ್ತು ಎಲ್ಲರಿಗೂ, ಆದಷ್ಟು ಬೇಗ ಮೂವ್ ಮಾಡ್ಕೊಂಬಿಡಿ, ಇರಬೇಡಿ. ನಮ್ಮವ್ರಿಗೊಂದು ಅದೊಂದು ಭಾಳ ಕಚಡ ಬುದ್ಧಿ. ಅದು ಕೊನೆ ತನಕ ಮಜಾ ನೋಡ್ತಾ ಇರೋದು. ಬರಬೇಕು, ಈಗ ನೀವು ಬರ್ತಿದ್ರು ಆಗಲ್ಲ ಅಂತ ಏನೋ ಇವ್ರ ಮನೆ ಇದ್ರ ಜೀತಿದಾಳಗಳ ಥರ ಅವಳೆ. ಕರ್ಕೊಂಬರೋದು ನಮ್ಮ ಧರ್ಮ, ಬಟ್ ಹಂಗೆ ಆಡಬಾರ್ದು. ನಿಜ. ಏನಿಯೋ ಭಾರತದ ಮೇಲೆ ಪರಿಣಾಮ ಏನು ಎಂಬುದು ಬಹುದೊಡ್ಡ ಚರ್ಚೆಯಾಗಿ ಈಗ ಬರ್ತಾ ಇದೆ. ಭಾರತದ ಸಮಸ್ಯೆ ಇದು. ಇರಾನ್ ಜೊತೆ ನಮ್ಮದು ಬಹುದೊಡ್ಡದಾದಂತಹ ಸಂಬಂಧ ಇದೆಯೋ ಇಲ್ಲವೋ ಪ್ರಶ್ನೆ ಬೇರೆ. ಯಾಕಂದರೆ ನಾವು ತೈಲ ಖರೀದಿಯನ್ನು ಅದರಿಂದ ಕಡಿಮೆ ಮಾಡಿಬಿಟ್ಟು ಭಾಳ ದಿನ ಆಗೋಗಿದೆ. ಚಾಬ್ರಾರ್ ಪೋರ್ಟನ್ನು ನಾವು ಇಟ್ಕೊಂಡಿದ್ದೀವಿ. ಅದೊಂದು ಸ್ವಲ್ಪ ನಮಗೆ ಸಮಸ್ಯೆಯನ್ನು ತರುತ್ತೆ. ಬಿಕಾಸ್ ನಮಗೆ ಅಫ್ಘಾನಿಸ್ತಾನವನ್ನು ಪ್ರವೇಶ ಮಾಡಲಿಕ್ಕೆ ಅಥವಾ ಅಫ್ಘಾನಿಸ್ತಾನಕ್ಕೆ ಏನಾದ್ರು ಕಳಿಸ್ಬೇಕು ಅಂತಿದ್ರೆ ನಮಗೆ ಇನ್ನೇನು ಮಾರ್ಗಗಳಿಲ್ಲ ಹತ್ತಿರದಲ್ಲಿ. ಆದರೆ ನಮಗೆ ಪ್ರಾಬ್ಲಮ್ ಆಗೋದು ಈ ಬ್ಯಾಲೆನ್ಸ್ ಬಿಟ್ವೀನ್ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಾವು ಮ್ಯಾನೇಜ್ ಮಾಡಬೇಕು. ಇರಾನ್ ವಿಚಾರದಲ್ಲೂ ಭಾರತ ಭಾಳ ದೊಡ್ಡ ಕೆಟ್ಟ ಸಂಬಂಧ ಏನು ಹೊಂದಿಲ್ಲ. ನಮ್ಗೆ ಒಳ್ಳೆ ಸಂಬಂಧನೇ ಇದೆ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಇತ್ತ ಏನಾಗುತ್ತೆ ಹಾಗಾದರೆ ಭಾರತಕ್ಕೆ? ದಿ ಪ್ರಾಬ್ಲಮ್ ಈಸ್ ಭಾರತದ 60% ತೈಲ ಬರೋದು ಇರಾನ್ನ ಸ್ಟ್ರೈಟ್ ಆಫ್ ಹೋಮ್ಸ್ ದಾಟ್ಕೊಂಡೇ ಬರೋದು. ಅದು ಆ ಕಡೆಯಿಂದಾನೇ ಬರಬೇಕು. ಅದರ ಸುತ್ತಲೂ ಇರಾನ್ ಸೃಷ್ಟಿ ಮಾಡಿರುವಂತಹ ಮರಿ ಪುಡಾರಿಗಳು ಮತ್ತು ಪುಡಿ ರೌಡಿಗಳು ಸುತ್ತಲೂ ಕೂತಿವೆ. ಅವು ಯಾವುವು? ಹಿಜ್ಬುಲ್ಲಾ, ಹಮಾಸು, ಹೂತೀಸು ಇವರೆಲ್ಲ ಕೂತಿದ್ದಾರಲ್ಲಿ. ಹಾಗಾಗಿ ಬಹುದೊಡ್ಡ ಸಮಸ್ಯೆ ನಮಗೆ. ಅದು ಬ್ಲಾಕ್ ಆದರೆ ಕಷ್ಟ, ನಮಗೆ ಬರಲ್ಲ. ನಂಬರ್ 2, ನಮ್ಮದು ವಾಯುಮಾರ್ಗದ ವಿಚಾರದಲ್ಲಿ ಆ ಇಡೀ ವಾಯುಮಾರ್ಗ ಲಾಕಪ್ ಆಗಿಬಿಟ್ರೆ ನಮಗೆ ನಮ್ಮ ವಿಮಾನಗಳು ಸಂಸ್ಥಿತಿಗೆ ಕಷ್ಟ ಆಗುತ್ತೆ. ಈಗಾಗಲೇ ವಿ ಆರ್ ಇನ್ ಟು ಪ್ರಾಬ್ಲಮ್ ಬಿಕಾಸ್ ಪಾಕಿಸ್ತಾನಿ ಏರ್ ಸ್ಪೇಸ್ ಹ್ಯಾಸ್ ಬಿನ್ ಕ್ಲೋಸ್ಡ್. ಇನ್ನು ಇಂಧನದ ಈ ವ್ಯತ್ಯಯದಿಂದಾಗಿ ಇಂಧನದ ಬೆಲೆ ಏನಾದ್ರು ಏರುಪೇರು ಆಗೋಕ್ಕೆ ಸ್ಟಾರ್ಟ್ ಆದರೆ ಭಾರತದ ಮೇಲೆ ತೀವ್ರ ಪರಿಣಾಮವನ್ನು ಬೀರಬಹುದು ಅಂತ ಕಾಣುತ್ತೆ. ಇನ್ನು ಡಾಲರ್ ಏರಿ ಭಾರತ ಸ್ವಲ್ಪ ತನ್ನ ರೂಪಾಯಿ ಮೊದಲೇ ನಮ್ಮದು ಟೈಟ್ ಆಗಿಲ್ಲ ಡಾಲರ್ ವಿರುದ್ಧ, ಇನ್ನಷ್ಟು ನಾವು ಅಪಮೌಲ್ಯವಾಗಬಹುದೇನೋ ಅನ್ನುವಂತಹ ಭಯ. ಗಲ್ಫ್ ದೇಶಗಳಲ್ಲಿ ಪರ್ಟಿಕ್ಯುಲರ್ಲಿ ಟೇಕ್ ಸಿಟಿ ಲೈಕ್ ದೋಹಾ ಪಾಪ್ಯುಲೇಷನ್ನು ಅಂದರೆ ಜನಸಂಖ್ಯೆ ಸುಮಾರು ಒಂದು 10 ಲಕ್ಷ ಇರಬಹುದು ಅಂತ ಇಟ್ಕೊಳ್ಳಿ. ಅದರಲ್ಲಿ ದೋಹಾ ಅಂದರೆ ಖತರ್ನ ಸ್ಥಳೀಯರು ಇರೋದು 2 ಲಕ್ಷ, ಹೊರಗಡೆಯವರು ಇರೋದು 8 ಲಕ್ಷ. ಅದರಲ್ಲಿ 6 ಲಕ್ಷ ಅಥವಾ 5.5 ಲಕ್ಷ ಭಾರತೀಯರಿದ್ದಾರೆ. ಯಾವ್ಯಾವುದೋ ರಾಜ್ಯದವರು, ನಾನು ಒಂದೇ ರಾಜ್ಯ ಅಂತ ಹೇಳ್ತಿಲ್ಲ. ಹಾಗಾಗಿ ದೋಹಾ, ಕುವೈಟ್, ಸೌದಿಲಿ ರಿಯಾದ್, ಆಮೇಲೆ ಬಹರೇನ್, ದುಬೈ, ಅಬುದಾಬಿ, ಇಲ್ಲೆಲ್ಲ ತುಂಬ ಕಡೆ ನಮ್ಮದು ಭಾರತೀಯರು ವಿಪರೀತವಾಗಿರೋದ್ರಿಂದ ಅವರ ಆರ್ಥಿಕ ಪರಿಣಾಮಗಳ ಮೇಲಾಗಿ ಅವರು ಭಾರತಕ್ಕೆ ಕಳಿಸುವ ಹಣಗಳು ಎಲ್ಲ ಕಡಿಮೆ ಆಗಿ ಎಲ್ಲ ಆಗಬಹುದು ಅಂತ ಒಂದು ಲೆಕ್ಕಾಚಾರ. ಇದು 3-4 ದಿನ ನಡೀಬೋದು ಅಂತಿದ್ದಾರೆ. ಈಗ ಇರಾನ್ ಮೆಸೇಜನ್ನು ಕಳಿಸೋಕ್ಕೆ ಪ್ರಾರಂಭ ಮಾಡಿದೆ. ಈಗಷ್ಟೇ ಸುದ್ದಿ ಬರ್ತಾ ಇದೆ. ಅದು ದಟ್ ಈಸ್ ನಾವು ಮಾತುಕತೆಗೆ ರೆಡಿ ಇದ್ದೀವಿ, ಡಿಎಸ್ಕಲೇಟ್ ಮಾಡೋದಾದರೆ ಮಾಡಿ ಬೇಕಾರೆ ಅಂತ ಅಮೆರಿಕಕ್ಕೆ. ಆದರೆ ದಾಳಿ ಮೊದಲು ನಿಲ್ಲಿಸಿ ಅಂತಾರೆ. ಅದು ಮೋಸ್ಟ್ಲಿ ನಿಲ್ಲಿಕ್ಕಿಲ್ಲ 3-4 ದಿನ ಅಂತ ಕಾಣುತ್ತೆ. ಆಮೇಲೆ ಅದೇ ಕಬ್ಬಣ ಹದ ಆದಮೇಲೆ ಹೊಡೆಯೋಣ ಅಂತ ಅವರು ಕಾಯ್ತಿರಬಹುದೇನೋ. ನೋ ಐಡಿಯಾ. ಎಸ್. ಇದರ ಜೊತೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಯುದ್ಧನೂ ನಡೀತಾ ಇದೆಯಲ್ಲ, ಅದ್ರ ಬಗ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಚ್ಚರಿ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ದಾರೆ. ಏನಂದರೆ, ನನಗೆ ಪಾಕ್ ಜೊತೆ ಒಳ್ಳೆ ಬಾಂಧವ್ಯ ಇದೆ. ಪಾಕ್ನ ಪ್ರಧಾನಿ, ಸೇನಾಧಿಕಾರಿ ಎಲ್ಲ ಶ್ರೇಷ್ಠ ನಾಯಕರು. ಶಹಬಾಜ್ ಶರೀಫ್ ಮತ್ತು ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಇಬ್ಬರನ್ನೂ ನಾನು ಗೌರವಿಸ್ತೀನಿ ಅಂತೆಲ್ಲ ಹೇಳಿದ್ದಾರೆ. ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನಮ್ದು ಯುದ್ಧ ನಿಲ್ಲಿಸ್ತೆ ಅಂತ ಬುರ್ಡೆ ಬಿಟ್ಟ ಈ ಐಲ್ ದೊರೆ ಈಗ ಅದು ನಿಲ್ಲಿಸ್ಕೊಳಪ್ಪ, ನಿನ್ನ ಫ್ರೆಂಡ್ಗಳದ್ದೇನೆ ಯಾವನ್ ಬೇಡ ಅಂದಿರೋನು.
ಅದನ್ನು ಆಮೇಲೆ ಭಿಕ್ಷುಕನೇ ನಿನ್ನ ಫ್ರೆಂಡ್ ಆಗಿರಬೇಕು ಅಂದರೆ ನಮ್ಗೆ ಅರ್ಥ ಆಗತ್ತೆ ನಿಂದು ಏನು ಬುದ್ಧಿ ಅಂತ ಇಟ್ಕೋ ಯಾವನ್ ಬೇಡ ಅಂದನು ಫಸ್ಟು ಊರಿಗೆಲ್ಲ ಬುರುಡೆ ಬಿಡ್ತಿದ್ಯಲ್ಲ ಆ ಯುದ್ಧ ನಿಲ್ಲಿಸಿದೆ ಈ ಯುದ್ಧ ನಿಲ್ಲಿಸಿದೆ ಈಗ ಸ್ಟಾರ್ಟ್ ಮಾಡಿದ್ದು ಯಾರಿದೆ ನಂಗಾರೆ ಇದು ಅವರೇ ಮಾಡಿದ್ದು ಅಷ್ಟೇ. ಎಸ್, ಇವತ್ತಿನಿಂದ ದ್ವಿತೀಯ PUC ಪರೀಕ್ಷೆ 1 ಅಂದರೆ ಫಸ್ಟ್ ಪರೀಕ್ಷೆ ಶುರುವಾಗಿದೆ. ಈ ಬಾರಿ 7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಹಾವೇರಿನಲ್ಲಿ ಫೀಸ್ ಕಟ್ಟಿಲ್ಲ ಅಂತ ವಿದ್ಯಾರ್ಥಿನಿಗೆ ಹಾಲ್ ಟಿಕೆಟ್ ಕೊಟ್ಟಿಲ್ಲ. ಕೊನೆಗೆ ಅವ್ರ ಚಿಕ್ಕಪ್ಪ ಬಂದು ಬೈಕು ಮೊಬೈಲ್ ಎಲ್ಲ ಅಡ ಇಟ್ಬಿಟ್ಟು ಹಾಲ್ ಟಿಕೆಟ್ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಪರೀಕ್ಷೆಗೆ ಹೊರಟಿದ್ದಂತಹ ವಿದ್ಯಾರ್ಥಿನಿ ಭೂಮಿಕಾನು ಚಿಕ್ಕೋಡಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಆಕೆ ದುಡ್ಡು ಕಟ್ಟಿಲ್ಲ, ಸರಿ ಕಟ್ಟಬೇಕು. ಕಟ್ಟದೆ ನಾವು ದುಡ್ಡು ಕಟ್ಟಲ್ಲ ಅಂತಂದ್ಬಿಟ್ರೆ ಆಮೇಲೆ ಇದೊಂದೇ ಟೈಮ್ ಸರ್, ಅವ್ರಿಗೂ ಕೂಡ ಸ್ವಲ್ಪ ಹಿಡ್ಕೊಳ್ಳೋಕ್ಕೆ ಟೈಮ್ ಇರ್ಬೋದು, ಬಟ್ ತೀರಾ ಅಮಾನವೀಯ ಆಗುತ್ತೆ. ನೀವು ಸ್ವಲ್ಪ ಮೊದಲೇ ಅದನ್ನು ಹ್ಯಾಂಡಲ್ ಮಾಡಿ ಕ್ಲೋಸ್ ಮಾಡ್ಕೋಬೇಕು. ಎಕ್ಸಾಮ್ ದಿನ ಮಾಡೋದಲ್ಲ. ಮತ್ತೆ ಈ ಥರದ್ದು ಬಂಡಾಟ ಪೇರೆಂಟ್ಸು ಮಾಡಬಾರ್ದು. ಕಟ್ಟಕ್ಕೆ ನಮಗೆ ಶಕ್ತಿ ಇಲ್ಲ ಅಂದರೆ ಕಳಿಸ್ಬಾರ್ದು ಅಂತ ಸ್ಕೂಲ್ಗಳಿಗೆ. ಯಾಕೆ ಕಳಿಸ್ಬೇಕು? ಚೆನ್ನಾಗಿ ಓದ್ತೀನಿ ಅನ್ನೋದಿದ್ರೆ ಮಗು ನೀವು ಸರ್ಕಾರಿ ಶಾಲೆಗೆ ಕಳಿಸಿದ್ರು ಹಾಗೆ ಓದತ್ತದು. ನಿಜ. ಯಾಕೆ ಓದಲ್ಲ? ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಜೋರು. ಅವ್ರದ್ದೇನೋ DK ಬಣದ ಶಾಸಕರು ದೆಹಲಿಗೆ ಹೋಗ್ತಾರೆ ಅಂತಾರೆ. ಹೋಗಲಿ, ಯಾರು ಬೇಡ ಅಂದರು. ವಿಮಾನ ಇದೆ, ಕಾಸಿದೆ, ಕುರ್ಚಿ ಇರುತ್ತೆ, ಖಾಲಿ ಇರುತ್ತೆ, ಅಲ್ಲಿ ಹೋಟೆಲ್ ಇರುತ್ತೆ, ಕರ್ನಾಟಕ ಭವನ ಇರುತ್ತೆ, ತಟ್ಟೆ ಇರುತ್ತೆ, ಲೋಟ ಇರುತ್ತೆ, ಸ್ಪೂನ್ ಇರುತ್ತೆ, ಯಾವನೊಬ್ಬ ಅನ್ನ ಹಾಕ್ತಾನೆ, ತಿನ್ಕೊಂಡು ಬನ್ನಿ. ಯಾರು ಬೇಡ ಅಂದರು ನಿಮ್ಮನ್ನು? ಈ ಮಧ್ಯ 5 ವರ್ಷ CM ಇರ್ತಾರೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದಾರಂತೆ. ಸಂತೋಷ, ಅದು ಕೂಡ. ನೆಕ್ಸ್ಟ್, ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಗೆಲುವಾದ ತಕ್ಷಣ ಸುಬ್ಬಾರೆಡ್ಡಿ ಅವರು ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ಅದ್ದೂರಿ ಸ್ವಾಗತ ಸಿಕ್ಕಿದೆ. ಮುನಿರಾಜು ಮೇಲೆ ಒಂದಷ್ಟು ವಾಗ್ದಾಳಿ ಮಾಡಿದ್ದಾರೆ. ಇನ್ನು ಟಪಾಲ್ ಗಣೇಶ್ ಜನಾರ್ದನ್ ರೆಡ್ಡಿ ವಿರುದ್ಧ ಪತ್ರ ಬರೆದಿದ್ರಲ್ಲ, 884 ಕೋಟಿ ಲೂಟಿ, ಅದರ ಬಗ್ಗೆ ದಾಖಲೆ ಕೊಡಿ ಅಂತ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಕಾರ್ಯದರ್ಶಿಯಿಂದ ಸೂಚನೆ ಬಂದಿದೆ. ಸುಬ್ಬಾರೆಡ್ಡಿದು ಸರ್ಕಾರಿ ಜಾಗ ಕಬಳಿಸಿದ್ರಿ, ಭ್ರಷ್ಟಾಚಾರ ಮಾಡಿದ್ರಿ ಅಂತ ಬರಲಿ, ಅದು ಬೇರೆ ಫೈಟ್ ಮಾಡ್ಕೊಳ್ಳಿ. ನಿಮ್ಮ ಮೇಲೆ ಕೇಸ್ ಆಗಿರೋದು ಅದಲ್ಲ. ನಿಮ್ಮ ಮೇಲೆ ಕೇಸ್ ಆಗಿರೋದು ಅವ್ನು ಯಾರೋ ನಿಮಗೆ ತಯಾರಿ ಮಾಡಿಕೊಟ್ನಲ್ಲ ಅರ್ಜಿನ, ಅವನ ಮೂರ್ಖತನದಲ್ಲಿ, ಅದ ನಿಮ್ಮ ಮೂರ್ಖತನದಲ್ಲಿ ಅಷ್ಟೇ. ಹಾಗಾಗಿ ಅದನ್ನು ಫೇಸ್ ಮಾಡಿ. ಇದು ಬೇರೆ, ಅದು ಬೇರೆ, ಎರಡು ಬೇರೆ ಬೇರೆ. ಮೂಡಾ ಹಗರಣದಲ್ಲಿ ಮಾಜಿ ಆಯುಕ್ತ ನಟೇಶ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಡೆಸಿದೆ. ಅವರು 50 ಲಕ್ಷ ರೂಪಾಯಿ ಪಂಚ ಕೊಟ್ಟಿದ್ದಾರೆ ಆರೋಪಿ ಲೋಕಾಯುಕ್ತ ಪೊಲೀಸರಿಗೆ ಅಂತೇನೋ ಹೇಳಿದ್ದಾರೆ. ಅದಕ್ಕೆ ನ್ಯಾಯಮೂರ್ತಿಗಳು ಇದನ್ನು ನೀವು ಆಗಲೇ ಯಾಕೆ ಹೇಳಿಲ್ಲ, ಬಿ ರಿಪೋರ್ಟ್ ತೊಗೊಳ್ಳೋವಾಗಲೇ ನಾವು ಅಂತಾನೆ, ಇದೇನೋ ಗೊತ್ತಿಲ್ಲ, ನನ್ನ ಕಿರುಕುಳ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಆಲ್ ರೈಟ್, ಕೋರ್ಟ್ ಈಗ ಅದನ್ನು ವಾದ ಆಲಿಸಿ ಮಾರ್ಚ್ 3ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನೇಪಾಳ ಪ್ರವಾಸಕ್ಕೆ ಹೋಗ್ತಾ ಇದ್ರು ಕೋಲಾರದ 29 ಜನ. ಏರ್ ಇಂಡಿಯಾ ಸವಾಸ ಸಾಕಪ್ಪ, ಇನ್ನು ಸವಾಸ ಅಂತ ಅವ್ರು ಪಾಪ ಬೇಡ್ಕೊಂಡಿದ್ದಾರಂತೆ. ಕಾರಣ ವಿಮಾನ 2 ಸರಿ ಇಳಿಸೋದು, 2 ಸರಿ ಎಪ್ಸೋದು, ಕರ್ಕೊಂಬರೋದು, ವಾಪಸ್ ಕರ್ಕೊಂಡು ಹೋಗೋದು, ಹಿಂಗೆ ಮಾಡ್ತಿದ್ರಂತೆ. ವೆದರ್ ಸರಿ ಇಲ್ಲ ಅಂದ್ಕೊಂಡು ಕೊನೆಗೆ ತಂದು ಬಿಟ್ಟಿದ್ದಾರೆ. ದುಡ್ಡು ನಷ್ಟ ಆಗಿದೆ. ನಷ್ಟ ಆದ್ರಾಯ್ತು, ಏರ್ ಇಂಡಿಯಾ ಸವಾಸ ಮಾತ್ರ ಬೇಡ ಅಂತ ತೀರ್ಮಾನ ಮಾಡಿದಾರಂತೆ. ಮಾಡ್ಕೊಳ್ಳಿ, ಬೇರೆ ಯಾವ್ದಾರು ಇದ್ರು ತಗೊಳ್ಳಿ. ಇನ್ನು ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ರಾಷ್ಟ್ರವ್ಯಾಪಿ HPV ಲಸಿಕೆ ಅಭಿಯಾನಕ್ಕೆ ಅಜ್ಮೀರ್ನಲ್ಲಿ ಪ್ರಧಾನಿ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಒಂದೇ ಡೋಸ್ ಗಾರ್ಡಸಿಲ್ 4 ಲಸಿಕೆ, ಕ್ವಾಡ್ರಿವೆಲೆಂಟ್ HPV ಲಸಿಕೆಯನ್ನು ಬಳಸಲಾಗುತ್ತಂತೆ. 14 ವರ್ಷ ವಯಸ್ಸಿನ ಒಳಗಿನ ಎಲ್ಲ ಬಾಲಕಿಯರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅದನ್ನು ಉಚಿತವಾಗಿ ಕೊಡ್ತಾರೆ. ಹುಬ್ಬಳ್ಳಿನಲ್ಲಿ ನಡೆದಂತಹ ರಣಜಿ ಫೈನಲ್ ಪಂದ್ಯ ಜಮ್ಮು ಕಾಶ್ಮೀರ ವರ್ಸಸ್ ಕರ್ನಾಟಕ ಡ್ರಾ ಆಗಿದೆ. ಆದರೆ ಮೊದಲ ಇನ್ನಿಂಗ್ಸ್ ಲೀಡ್ ಆಧಾರದ ಮೇಲೆ ಜಮ್ಮು ಕಾಶ್ಮೀರ ಚೊಚ್ಚಲ ಬಾರಿಗೆ ರಣಜಿ ಚಾಂಪಿಯನ್ ಆಗಿದೆ. 8 ಬಾರಿ ಗೆದ್ದಂತಹ ಕರ್ನಾಟಕವನ್ನು ಜಮ್ಮು ಕಾಶ್ಮೀರ ಬ್ಯಾಟ್ಸ್ಮನ್ಗಳು ತೀವ್ರವಾಗಿ ಕಾಡಿದ್ರು. ಕೊನೆಗೆ ಟ್ರೋಫಿ ಜಮ್ಮು ಕಾಶ್ಮೀರ ಪಾಲಾಯಿತು. ಬೊಲಿವಿಯಾ ದೇಶದ ರಾಜಧಾನಿ ಲೆಪಾಜ್ ಸಮೀಪ ಹಣ ಸಾಗಿಸ್ತಾ ಇದ್ದದ್ದ ಕಾರ್ಗೋ ವಿಮಾನ C-130 ಮಿಲಿಟರಿ ವಿಮಾನ ಪತನವಾಗಿದೆ. 15 ಮಂದಿ ಸಾವನ್ನಪ್ಪಿದ್ದಾರೆ. ಅಂದರೆ ರೋಡ್ಗೆ ನುಗ್ಗುಬಿಟ್ಟಿದೆ ಅದು ವಿಮಾನದಲ್ಲಿ ನೋಟುಗಳೆಲ್ಲ ರಸ್ತೆ ಬಿತ್ತು, ಜನ ಎದ್ನೋ ಬಿದ್ನೋ ಅಂತ ಮುಗಿಬಿದ್ದಿದ್ದಾರೆ. ಎಲ್ಲ ದೇಶನೂ ಒಂದೇ ಆ ವಿಚಾರದಲ್ಲಿ. ದುರಂತ ಇದು. ಜನ ನೋಡಿ, ದುರಂತ ಅಷ್ಟೇ. ಈಗ ಆಯಿಲ್ ಟ್ಯಾಂಕರ್ ಬೀಳುತ್ತೆ, ಜನ ಅದೇನಾರು ಹಾಕೊಳ್ಳಿ, ಫಸ್ಟ್ ಆಯಿಲ್ ಎತ್ಕೊಂಬರೋಣ ಅಷ್ಟೇ. ಹಾಗೆ